ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ ಇಲ್ಲಿವರೆಗೂ ಪ್ರೊಡಕ್ಷನ್ ಮಾಡಿರುವಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ಸ್ ಯಾವುವು ಅಂತ, ಹಾಗೆಯೇ ಪ್ಯಾಸೆಂಜರ್ಸ್ ವಿಮಾನಗಳು ಎಷ್ಟು ಫ್ಯೂಲ್ ಮೈಲೇಜನ್ನು ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ಇದೇ ಥರ ರ್ಯಾಂಡಮ್ ಅಮೇಜಿಂಗ್ ಫ್ಯಾಕ್ಟ್ಗಳ ಬಗ್ಗೆ ತಿಳ್ಕೊತೀರಾ. ವಿಡಿಯೋನ ಕೊನೆವರೆಗೂ ನೋಡಿ. ನಂಬರ್ 20, ಮಾನವನ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ನೀರು ಕಡಿಮೆ ಆದರೆ ಬಾಯಾರಿಕೆ ಆಗುತ್ತೆ ಗೊತ್ತಾ? ಕೇವಲ 1%. ಹೌದು, ನಮ್ಮ ದೇಹದಲ್ಲಿ ಒಂದೇ 1% ನೀರು ಕಡಿಮೆ ಆದರೆ ನಮಗೆ ಬಾಯಾರಿಕೆ ಆಗುತ್ತೆ. ನಂಬರ್ 19, ನಾವು ಸಂಖ್ಯೆಗಳನ್ನು ಇಂಗ್ಲೀಷ್ನಲ್ಲಿ ಬರಿತಾ ಹೋದಾಗ ಅಂದರೆ ONE 1 TWO 2 ಈ ಥರ ನಾವು ಬರಿತಾ ಇರಬೇಕಾದರೆ ಅಲ್ಫಾಬೆಟ್ ಲೆಟರ್ B ಈ ವರ್ಡನ್ನು ನಾವು 1 ಬಿಲಿಯನ್ ಆಗೋವರೆಗೂ ಅಫಿಷಿಯಲ್ ಆಗಿ ಈ ವರ್ಡನ್ನು ಹಿಂದಿನ ಯಾವ ಸಂಖ್ಯೆಯಲ್ಲೂ ಕೂಡ ಯೂಸ್ ಮಾಡಿರೋದಿಲ್ಲ. ನಂಬರ್ 18, ಮನೆಯಲ್ಲಿ ಕಾಣುವಂಥ ಡಸ್ಟನ್ನು ನಾವು ಕಾಮನ್ ಆಗಿ ನೋಡಿರ್ತೀವಿ. ಆದರೆ ನಿಮಗೆ ಗೊತ್ತಾ, ಆ ಡಸ್ಟ್ನಲ್ಲಿ ನಿಮ್ಮ ಚರ್ಮದ ಡೆಡ್ ಸೆಲ್ಸ್ ಕೂಡ ಇರುತ್ತೆ ಅಂತ. ನಂಬರ್ 17, ಇಂಗ್ಲೀಷ್ನಲ್ಲಿ ಇವತ್ತು ಅಂತ ಹೇಳೋದಕ್ಕೆ ಟುಡೇ ಅಂತ ಹೇಳ್ತಾರೆ, ಹಾಗೆಯೇ ನಾಳೆ ಅಂತ ಹೇಳೋದಕ್ಕೆ ಟುಮಾರೋ ಅಂತ ಹೇಳ್ತಾರೆ. ಆದರೆ ನಾಡಿದ್ದು ಅಂತ ಹೇಳೋಕ್ಕೆ ಏನಂತಾರೆ ಅಂತ ಗೊತ್ತಾ? ಇಂಗ್ಲೀಷ್ನಲ್ಲಿ ನಾಡಿದ್ದು ಅಂತ ಅನ್ನೋಕ್ಕೆ ಓವರ್ ಮಾರೋ ಅಂತಾರೆ. ಹಾಗೆಯೇ ನಿನ್ನೆ ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತು ಎಸ್ಟರ್ಡೇ ಅಂತ ಅಂತಾರೆ. ಆದರೆ ಮೊನ್ನೆ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಈರ್ ಎಸ್ಟರ್ಡೇ ಅಂತ ಹೇಳ್ತಾರೆ. ನಂಬರ್ 16, ಆ್ಯಪಲ್ ಕಂಪ್ನಿಯಲ್ಲಿ ಮುಂಚೆ 3 ಜನ ಫೌಂಡರ್ ಇದ್ದರು. ಅವ್ರು ಯಾರು ಅಂದರೆ ಸ್ಟೀವ್ ಜಾಬ್ಸ್, ಸ್ಟೀವ್ ವಿಜ್ನಿಕ್, ಹಾಗೆಯೇ ರೊನಾಲ್ಡ್ ವೇನ್ ಅನ್ನುವಂಥವ್ರು. ಈ ರೊನಾಲ್ಡ್ ವೇನ್ ಅನ್ನುವಂಥವ್ರಿಗೆ ಆ್ಯಪಲ್ ಕಂಪ್ನಿಯಲ್ಲಿ 10% ಶೇರ್ ಹೋಲ್ಡರ್ ಇತ್ತು. ಆದರೆ ಇವರು ಅವರ ಒಂದು ಶೇರ್ ಹೋಲ್ಡರನ್ನು ಕೇವಲ $880 ಸೇಲ್ ಮಾಡ್ತಾರೆ. ಆ ಒಂದು ಚಿಕ್ಕ ಅಮೌಂಟ್ನ ನಾವು ಇವಾಗ ಆ್ಯಪಲ್ ಕಂಪ್ನಿಯ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದ್ರೆ ಅಂದಾಜಾಗಿ $3,500 ಕೋಟಿ ಬೆಲೆ ಬಾಳ್ತಾ ಇತ್ತು. ನಂಬರ್ 15, ಪಕ್ಷಿಗಳ ಗುಂಪಲ್ಲಿ ಮಾನವರ ಹಾಗೆ ಮಾತನಾಡಬಲ್ಲ ಸಾಮರ್ಥ್ಯ ಹೊಂದಿರುವಂಥ ಪಕ್ಷಿ ಯಾವುದು ಅಂತ ನಾವು ಗೆಸ್ ಮಾಡೋದಾದರೆ ನಾವೆಲ್ಲರೂ ಕಾಮನ್ ಆಗಿ ಗಿನಿ ಅಂತಲೇ ಹೇಳ್ತೀವಿ, ಅಂದರೆ ಪ್ಯಾರಟ್ಸ್ ಅಂತಲೇ ಹೇಳ್ತೀವಿ. ಆದರೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥ ಪಕ್ಷಿ ಯಾವುದು ಗೊತ್ತಾ? ಕಾಗೆಗಳು. ಎಸ್, ಕಾಗೆಗಳು ಬೇರೆ ಎಲ್ಲ ಪಕ್ಷಿಗಳಿಗಿಂತ ಮಾನವರ ಹಾಗೆ ಮಾತನಾಡುವಲ್ಲಿ ಎಕ್ಸ್ಪರ್ಟ್ಸ್. ನಂಬರ್ 14, ಹಮ್ಮಿಂಗ್ ಬರ್ಡ್ ಅನ್ನುವಂಥ ಈ ಪಕ್ಷಿಗಳು ಆಕಾಶದಲ್ಲಿ ಹಾರಾಡುವಾಗಲೇ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿವೆ. ನಂಬರ್ 13, ನಿಮಗೆ ಕತ್ತಲೆಯನ್ನು ನೋಡಿ ಭಯ ಆಗ್ತಿರ್ಬೋದು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನೋಡಿ ಭಯ ಆಗ್ತಿರ್ಬೋದು. ಆದರೆ ನಿಮಗೇನಾದರೂ ಯಂಗ್ ಪೀಪಲ್ನ ನೋಡಿ ಭಯ ಆಗ್ತಾ ಇದ್ದರೆ ನಿಮಗೆ ಎಪಿಬೈಫೋಬಿಯಾ ಇದೆ ಅಂತ ಅರ್ಥ. ನಂಬರ್ 12, ಯಾವ ಥರ ಎಲ್ಲ ಜನಸಂಖ್ಯೆಯ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ ಥರ ಇರುತ್ತೋ ಅದೇ ಥರ ಎಲ್ಲರ ನಾಲಿಗೆಯ ಪ್ರಿಂಟ್ಸ್ ಕೂಡ ಬೇರೆ ಬೇರೆ ಥರ ಇರುತ್ತೆ. ನಂಬರ್ 11, ಜ್ವಾಲಾಮುಖಿ ಹೆಸರನ್ನು ನೀವು ಕೇಳಿರ್ತೀರ. ನಮ್ಮ ಜಗತ್ತಿನಲ್ಲಿ ಇರುವಂಥ ಒಟ್ಟು ದೇಶಗಳಲ್ಲಿ ಆ್ಯಕ್ಟಿವ್ ಜ್ವಾಲಾಮುಖಿ ಇಲ್ಲದೇ ಇರುವಂಥ ದೇಶವೆಂದರೆ ಅದು ಆಸ್ಟ್ರೇಲಿಯಾ. ಅದೇ ಥರ ಜಾಸ್ತಿ ಆ್ಯಕ್ಟಿವ್ ವಾಲ್ಕೆನೋಗಳನ್ನು ಹೊಂದಿರುವಂಥ ದೇಶ ಇಂಡೋನೇಷ್ಯಾ. ನಂಬರ್ 10, ಬ್ರಾಜಿಲ್ ಅನ್ನುವ ಈ ದೇಶದ ಹೆಸರನ್ನು ಪಾವ್ ಬ್ರಾಜಿಲ್ ಅನ್ನುವ ಈ ಮರದಿಂದ ಪಡೆಯಲಾಗಿದೆ. ಅದೇ ಥರ ಪಾವ್ ಬ್ರಾಜಿಲ್ ಅನ್ನುವ ಈ ಮರ ಆ ದೇಶದ ರಾಷ್ಟ್ರೀಯ ಮರ ಕೂಡ ಆಗಿದೆ. ನಂಬರ್ 9, ನೋಕಿಯಾ ಅನ್ನೋ ಪದವನ್ನು ನೀವು ಕೇಳಿರ್ತೀರ. ಆದರೆ ನಿಮ್ಗೆ ಗೊತ್ತಾ, ನೋಕಿಯಾ ಅನ್ನುವುದು ಫಿನ್ಲ್ಯಾಂಡ್ ದೇಶದ ಒಂದು ಜಾಗದ ಹೆಸರು. ನಂಬರ್ 8, ನಿಮ್ಮ ಕೈಗಳಲ್ಲಿರುವಂಥ 5 ಬೆರಳುಗಳಲ್ಲಿ ತುಂಬ ಸೆನ್ಸಿಟಿವ್ ಫಿಂಗರ್ ಯಾವುದು ಅಂತ ಹೇಳಿದ್ರೆ ನಿಮ್ಮ ತೋರುಬೆರಳು, ಅಂದರೆ ನಿಮ್ಮ ಇಂಡೆಕ್ಸ್ ಫಿಂಗರ್. ನಂಬರ್ 7, ನೀವು ಕಾಮನ್ ಆಗಿ ಟ್ರಾವೆಲ್ ಮಾಡುವಾಗ ಜಾಸ್ತಿ ಟೈಮ್ ಮರೆಯುವಂಥ ವಸ್ತು ಯಾವುದು ಗೊತ್ತಾ? ಅದು ನಿಮ್ಮ ಟೂತ್ ಬ್ರಷ್. ನಂಬರ್ 6, ನಮ್ಮ ದೇಹದಲ್ಲಿ ಯಾವ ಥರ ಐರನ್, ಕ್ಯಾಲ್ಸಿಯಂ ಇರುತ್ತೋ ಅದೇ ಥರ ನಮ್ಮ ದೇಹದಲ್ಲಿ ಬಂಗಾರ ಕೂಡ ಇರುತ್ತೆ. ಅಂದರೆ 70 kg ತೂಕದ ಒಬ್ಬ ಮಾನವನಲ್ಲಿ 0.2 ಮಿಲಿಗ್ರಾಮ್ನಷ್ಟು ಬಂಗಾರವನ್ನು ನೀವು ನೋಡ್ಬೋದು. ನಂಬರ್ 5, ನೈಟ್ ಟೈಮ್ನಲ್ಲಿ ಮಲಗಬೇಕಾದ್ರೆ ಹಲವರು ಬೇಗನೆ ಮಲಗ್ತಾರೆ, ಹಾಗೆಯೇ ಕೆಲವರಿಗೆ ಬೇಗ ನಿದ್ರೆ ಬರೋದಿಲ್ಲ. ಆದರೆ ಎವರೇಜ್ ಆಗಿ ಒಬ್ಬ ಮನುಷ್ಯ ನಿದ್ರೆ ಹೋಗಲು ಅಂದಾಜಾಗಿ 7 ನಿಮಿಷ ಟೈಮ್ ಬೇಕು. ನಂಬರ್ 4, ಯಾವ ಥರ ನಮ್ಮ ಬೈಕ್ ಮತ್ತು ಕಾರುಗಳು ಮೈಲೇಜನ್ನು ಕೊಡುತ್ತವೋ ಅದೇ ಥರ ಯಾವಾಗಲಾದರೂ ಗೆಸ್ ಮಾಡಿದ್ದೀರಾ ವಿಮಾನಗಳು ಎಷ್ಟು ಮೈಲೇಜ್ ಕೊಡುತ್ತವೆ ಅಂತ? ಈ ಬೋಯಿಂಗ್ 747 ಅನ್ನುವ ವಿಮಾನವನ್ನು ನೋಡಿ. ಈ ವಿಮಾನ
1 ಸೆಕೆಂಡ್ಗೆ 4 ಲೀಟರ್ನಷ್ಟು ಫ್ಯೂಲ್ನ ಖಾಲಿ ಮಾಡುತ್ತೆ. ಅಂದರೆ 1 ನಿಮಿಷಕ್ಕೆ 740 ಲೀಟರ್ನಷ್ಟು ಫ್ಯೂಲನ್ನು ಇದು ಖಾಲಿ ಮಾಡುತ್ತೆ. ನಂಬರ್ 3, ಹಾರ್ವರ್ಡ್ ಯೂನಿವರ್ಸಿಟಿ ಪ್ರಕಾರ ನೀವು ಸ್ಮೋಕಿಂಗ್ ಮಾಡಿದಾಗ ನಿಮ್ಮ ದೇಹಕ್ಕೆ ಆಗುವಷ್ಟು ಹಾನಿ ನಿಮಗೆ ಯಾವುದೇ ಒಬ್ಬ ಫ್ರೆಂಡ್ಸ್ ಇಲ್ದೇ ಜೀವಿಸ್ತಾ ಇದ್ದರೆ ನಿಮ್ಮ ದೇಹಕ್ಕೆ ಸ್ಮೋಕಿಂಗ್ ಮಾಡಿದಷ್ಟೇ ಹಾನಿ ಆಗ್ತಾ ಇರುತ್ತೆ. ಹಾಗಾದರೆ ಇವತ್ತಿನಿಂದಲೇ ನಿಮ್ಮ ಫ್ರೆಂಡ್ಶಿಪ್ ಗ್ರೂಪನ್ನು ಎಕ್ಸ್ಪಾಂಡ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್. ನಂಬರ್ 2, ಜಗತ್ತಿನಲ್ಲಿರುವಂಥ ಎಲ್ಲ ಪ್ರಾಣಿಗಳಲ್ಲಿ ನಗುವ ಸಾಮರ್ಥ್ಯ ಹೊಂದಿರುವ ಆ 3 ಪ್ರಾಣಿಗಳು ಯಾವುವು ಗೊತ್ತಾ? 1 ಮನುಷ್ಯ, 2 ಚಿಂಪಾಂಜಿ, 3ನೇದು ಇಲಿಗಳು. ನಂಬರ್ 1, ಇಲ್ಲಿವರೆಗೂ ಜಗತ್ತಿನಲ್ಲಿ ಉತ್ಪಾದನೆ ಮಾಡಿದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್ ಅಂದರೆ ತುಂಬ ದುಬಾರಿ ಕಾರ್ ಯಾವುದು ಅಂತ ನಾವು ನೋಡೋದಾದರೆ ದ ವೀಕ್ ಮ್ಯಾಗಜಿನ್ನ ಈ ಆರ್ಟಿಕಲ್ ನೋಡಿ. ಇದರ ಪ್ರಕಾರ ಟಾಪ್ 7ನಲ್ಲಿರುವಂಥ ಕಾರು ಬುಗಾಟಿ ಡಿವೋ 41 ಕೋಟಿ. ಹಾಗೆಯೇ ಟಾಪ್ 6ಅಲ್ಲಿರುವಂಥ ಕಾರು ಮರ್ಸಿಡೀಸ್ ಮೇ ಹ್ಯಾಚ್ ಎಕ್ಸೆಲರಿಯೋ 57 ಕೋಟಿ. ಹಾಗೆಯೇ ಟಾಪ್ 5ಅಲ್ಲಿರುವಂಥ ಕಾರು ಲ್ಯಾಂಬೋರ್ಗಿನಿ ವೆನೆನೋ ರೋಡ್ಸ್ಟರ್ 59 ಕೋಟಿ. ಟಾಪ್ 4ಅಲ್ಲಿರುವಂಥ ಕಾರು ಬುಗಾಟಿ ಸೆಂಟೋ ಡೈಸೆ 64 ಕೋಟಿ. ಟಾಪ್ 3ಅಲ್ಲಿರುವಂಥ ಕಾರು ರೋಲ್ಸ್ ರಾಯ್ಸ್ ಸ್ವೇಪ್ಟೇಲ್ 92 ಕೋಟಿ. ಹಾಗೆಯೇ ಟಾಪ್ 2ನಲ್ಲಿ ಪಗಾನಿ ಜೊಂಡೋ HP 124 ಕೋಟಿ. ಹಾಗೆಯೇ ಟಾಪ್ 1ನಲ್ಲಿ ಬರ್ತಿರೋಂಥ ಕಾರು ಬುಗಾಟಿ ಲಾ ವೈಚುರೆ ನಾಯ್ರೆ 132 ಕೋಟಿ. ಈ ಒಂದು ಕಾರು ಇಲ್ಲಿವರೆಗೂ ಪ್ರೊಡಕ್ಷನ್ ಮಾಡಿರುವಂಥ ಕಾರುಗಳಲ್ಲಿ ತುಂಬ ದುಬಾರಿ ಕಾರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಎಲ್ಲ ತಿಳಿಸಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.